ಮಲ್ಕೊಂಡ್ ನಿದ್ದೆ ಮಾಡ್ತಿರೋಳ್ ನನ್ನ ಕುರಿ ಮೇಯಿಸ್ಬೇಕು ಬಾ ಅಂತ ಬೆಳಗ್ಗೆನೆ ಎತ್ತಾಕೊಂಡೋದ್ರು. ಮಕನು ಉಜ್ಜಿಲ್ಲ, ಅಲ್ಲೂ ತಿಕ್ಕಿಲ್ಲ, ಹಂಗೆ ಎತ್ತಾಕೊ ಬಂದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಕುರಿ ಮೇಯಿಸೋ ಕಾರ್ಯಕ್ರಮ ನಮ್ದೆ. ಬೆಳಗ್ಗೆ 6:30ಗೆನೆ ಕುರಿ ಹೊಡ್ಕೊಂಡ್ ಹೋದ್ವಿ. ಹೋಗ್ತಿದ್ದಂಗೆ ಸ್ವಲ್ಪ ಹೊತ್ತು ಮೇಯಿಸ್ಬಿಟ್ಟು ನಾನ್ ಮನೆ ಕಡೆಗ್ ಬಂದೆ. ಒಂದ್ 10 ಗಂಟೆ ಹಂಗ್ ಫೋನ್ ಬಂತು, ಕುರಿ ಮರಿ ಆಗ್ತೈತೆ ಬಾ ಅಂತ. ಸೊ ಅದಕ್ಕೆ ಈ ಬಾಕ್ಸ್ ನ ರೆಡಿ ಮಾಡ್ಕೊಂಡು TVS ಅಲ್ಲಿ ಇಡ್ಕೊಂಡು ಕುರಿ ಮರಿನ ಎತ್ಕ ಬರಕ್ ಹೋದೆ. ನಾನು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಮರಿ ಹಾಕಿತ್ತು. ಹಾಕಿರೋ ಮರಿನ ಎತ್ಕೊಂಡು ಬಾಕ್ಸ್ ಅಲ್ಲಿ ಇಡ್ಕೊಂಡು ಕುರಿಗಳನ್ನ ಹೊಡ್ಕೊಂಡು ಮನೆ ಕಡೆ ಬರ್ತಾ ಇದ್ವಿ. ಇದೇ ನೋಡಿ ಅವ್ರ ಅಮ್ಮ ನನ್ ಮಗುನ್ ಎತ್ಕೊಂಡು ಎಲ್ಗೋ ಹೋಗ್ಬಿಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಗಾಡಿಯಿಂದನೇ ಬರ್ತಾ ಇತ್ತು. ಪಾಪ ತಾಯಿ ಪ್ರೀತಿ ಯಾವತ್ತಿದ್ರು ತಾಯಿ ಪ್ರೀತಿ, ಅದಕ್ಕಂತೂ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಬಿಡಿ. ಮನಸ್ಸು ಮಗು ತರ ಪ್ರೀತಿಯಲಿ ಅರಸು ಹಸು ತರ. ಫೈನಲಿ ಹೆಂಗೋ ಈ ಕುರಿನ ಬಾಕ್ಸ್ ಅಲ್ಲಿ ಇಡ್ಕೊಂಡು ಮನೆ ಕಡೆಗೆ ಬಂದೆ. ನೋಡಿದ್ರೆ ಅವ್ರ ಅಮ್ಮನ ಮಿಸ್ಸಿಂಗು. ಎಲ್ಲ ಕುರಿಗಳ ಜೊತೆನೆ ಅದು ಹೋಗ್ಬಿಟ್ಟು ಸೇರ್ಕೊಬಿಟ್ಟೈತೆ. ಇವಾಗ ಅದನ್ನ ಸರ್ಚ್ ಮಾಡೋದೇ ಒಂದು ಟಾಸ್ಕ್. ನೋಡಿ ನಮ್ ತಾತ ಈ ಕುರಿ ಮರಿನ ಎತ್ಕೊಂಡೋಗಿ ಹೆಂಗ್ ಅವ್ರ ಅಮ್ಮನ್ ಸರ್ಚ್ ಮಾಡ್ತಾವ್ರೆ ಅಂತ. ಮಗುನ ನೋಡಿದ ತಕ್ಷಣ ತಾಯಿ ಎಲ್ಲೇ ಇದ್ರು ಓಡ್ ಬರ್ತಾಳೆ, ಹಂಗೆ ಅದನ್ನು ಓಡ್ ಬಂತು. ಆಮೇಲೆ ಇವಾಗ ಹುಟ್ಟಿರೋ ಮಗುನು ಅದ್ರ ತಾಯಿನೂ ಸಪ್ರೇಟ್ ಆಗಿ ಕಟ್ ಹಾಕ್ತಿದ್ವಿ. ಯಾಕೆ ಅಂತ ಅಂದ್ರೆ ಎಲ್ಲಾದ್ರ ಜೊತೆ ಹಾಕ್ಬಿಟ್ರೆ ಅದನ್ನ ಇವಾಗ ಹುಟ್ಟಿರೋದಲ್ವಾ, ಕಾಲ್ ಕೆಳಗಡೆ ಹಾಕೊಂಡು ತುಳಿದ್ ಬಿಡ್ತವೆ ಅಂತ ಅವೆರಡನ್ನು ಸಪ್ರೇಟ್ ಆಗಿ ಸೇಫ್ ಆಗಿ ಕಟ್ ಹಾಕ್ತಾ ಇದೀವಿ.